ಅಸ್ತಮಾ ಸಮಸ್ಯೆಗೆ ಏನ್ ಮನೆಮದ್ದು ಹೇಳ್ತೀರಿ? ಅಸ್ತಮಾ ಸಮಸ್ಯೆಗೆ ದಿ ಬೆಸ್ಟ್ ಮನೆಮದ್ದು ಅಂತ ಹೇಳಿದ್ರೆ ಆಡು ಮುಟ್ಟೋದು ಸೊಪ್ಪು, ಆಡು ಸೋಗಿ ಅಂತ ಕರೀತಾರೆ. ಹೌದು. ಅದನ್ನ 2ರಿಂದ 3 ಎಲೆ ಸಾಕು. ಅದನ್ನ ಬೆಳಿಗ್ಗೆ ಅಗದು ತಿನ್ನಬೇಕು. ಸಣ್ಣ ಮಕ್ಕಳಾದ್ರೆ ಅರ್ಧ 1 ಎಲೆ ಸಾಕು. ಈ ತರ ತಿನ್ನೋದ್ರಿಂದ ಶ್ವಾಸಕೋಶ ಶುದ್ಧವಾಗಿ ಇಂತಹ ಅಸ್ತಮಾ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಬಹುದು. ತುಂಬಾ ಜಾಸ್ತಿ ಆದಾಗ ಅದಕ್ಕೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಪ್ರಾರಂಭಿಕ ಅಂತ ಹೇಳಿದ್ರೆ ಇದನ್ನ ಮಾಡಬಹುದು. ಆಮೇಲೆ ಕಷಾಯಗಳ ಸೇವನೆ, ಶುಂಠಿ ಕಷಾಯ, ಜೀರಿಗೆ ಕಷಾಯ, ಆಮೇಲೆ ತುಳಸಿ ಕಷಾಯ, ಇವೆಲ್ಲ ಬಿಲ್ಪತ್ರೆ ಕಷಾಯ, ಈ ತರದ ಕಷಾಯವನ್ನು ಕುಡಿದ್ರಿಂದ ಅಸ್ತಮಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಶ್ವಾಸಕೋಶಕ್ಕೆ ಶಕ್ತಿ ಬರ್ಬೇಕಂದ್ರೆ ಆಯುರ್ವೇದದಲ್ಲಿ ಅಗಸ್ತ್ಯ ಹರಿತಕಿ ರಸಾಯನ ಅಂತ ಸಿಗುತ್ತೆ. ಆ ರಸಾಯನವನ್ನ ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ನಿರಂತರವಾಗಿ 9 ತಿಂಗಳು ಸೇವನೆ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮಸ್ಯೆ ಗುಣ ಆಗ್ತದೆ. ಇದನ್ನು ಕೂಡ ಡೂಪ್ಲಿಕೇಟ್ ಮಾಡ್ತಾರೆ. ಅದು ಒರಿಜಿನಲ್ ವ್ಯವಸ್ಥೆ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಬೇಕು ಅಂತ ಹೇಳಿದ್ರೆ ನಮ್ಮ ಆಶ್ರಮದಿಂದ ತಾವು ತರಿಸ್ಕೋಬಹುದು. ಆಮೇಲೆ ಕೆಲವೊಂದಿಷ್ಟು ಇದಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ರಸೌಷಧಿಗಳು ಬರ್ತವೆ. ತುಂಬ ಜಾಸ್ತಿ ಆದಾಗ ಅದನ್ನು ವೈದ್ಯರ ಸಲಹೆ ಮೂಲಕವಾಗಿ ಅಂಥ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಅಸ್ತಮಾ ಸಮಸ್ಯೆ ಗುಣ ಆಗುತ್ತೆ. ಕೆಮಿಕಲ್ ಔಷಧಿ ತೆಗೆದುಕೊಳ್ಳೋದು ಇದಕ್ಕೆ ತುಂಬ ಅಪಾಯಕಾರಿ. ನೀವು ಎಷ್ಟೇ ನೆಬ್ಲೈಸೇಷನು, ಎಷ್ಟೇ ಮಾಸ್ಕು, ಎಷ್ಟೇ ತೆಗೆದುಕೊಂಡ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಅದಕ್ಕೆ ಪ್ರಾಣಾಯಾಮ, ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಇದು ಬಹಳ ಬೇಗ ಗುಣ ಆಗುತ್ತೆ. ಭಸ್ತ್ರಿಕಾ ಅಂದರೆ ಹೀಗೆ ಮಾಡೋದು, ಕಪಾಲಭಾತಿ ಹೀಗೆ, ಈ ರೀತಿ ಪ್ರಾಣಾಯಾಮ ಮಾಡೋದ್ರಿಂದ ಈ ಅಸ್ತಮಾ ಸಮಸ್ಯೆಗೆ ಬಹಳ ಬೇಗ ನಾವು ಪರಿಹಾರ ಕಂಡುಕೊಳ್ಬೋದು.